ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮನೆ ತೇಜ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆ್ಯಂಡ್ ನಾನು ಇವತ್ತು ಮಾತಾಡ್ತಾ ಇರುವಂತಹ ಟಾಪಿಕ್ ಏನು ಅಂತ ಅಂದರೆ ಫರ್ಟಿಲೈಜೇಷನ್ ಇನ್ ಚೈಲ್ಡ್ ಬರ್ತ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮ್ಮ ಗರ್ಭಕೋಶದೊಳಗಡೆ ವೀರ್ಯಾಣು ಹೇಗೆ ಪ್ರವೇಶ ಮಾಡುತ್ತೆ ಮತ್ತು ಅದು ಗರ್ಭಕೋಶದೊಳಗಡೆ ಯಾವ ಥರ ಮಗುವಿನ ರೂಪ ಪಡೆದುಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ಚಿಕ್ಕದಾಗಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನಮಗೆ ವೀರ್ಯಾಣು ಆ್ಯಕ್ಚುಲಿ ಈ ಥರ ಲೈಕ್ ಈ ಬಾಲ ಥರ ಇರುತ್ತಲ್ಲ, ಈ ಥರ ಎಲ್ಲ ನಮಗೆ ಕಣ್ಣಿಗೆ ಕಾಣಿಸೋವಂಥದ್ದಲ್ಲ. ಅದು ಲೈಕ್ ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಕಾಣಿಸುತ್ತೆ. ಸೊ ಈ ಥರ ಇರುತ್ತೆ ಆ್ಯಕ್ಚುಲಿ ನಮಗೆ ಬಾಡಿ ಒಳಗಡೆ ಹೋಗುವಂತಹ ವೀರ್ಯಾಣು. ಈ ಥರ ಎಷ್ಟೊಂದು ವೀರ್ಯಾಣುಗಳು ಒಳಗಡೆ ಹೋಗುತ್ತೆ. ಅದರಲ್ಲಿ ಒಂದೇ ಒಂದು ಆ್ಯಕ್ಟಿವಲ್ಲಿದ್ದು ನಮ್ಮ ಗರ್ಭಕೋಶದೊಳಗಡೆ ಅಂಡಾಣು ಒಳಗಡೆ ಏನಾದ್ರೂ ಸೇರ್ಪಡೆ ಆಯಿತು ಅಂತ ಅಂದರೆ ಅಲ್ಲಿಂದ ನಮ್ಮ ಮಗುವಿನ ಫರ್ಟಿಲೈಜೇಷನ್ ಅನ್ನೋದು ಆ್ಯಕ್ಟಿವ್ ಆಗುತ್ತೆ. ನೋಡಿ ಈ ಥರ ಆ್ಯಕ್ಚುಲಿ ಇದು ಎಕ್ಸ್ ಅನ್ನೋದು ಕ್ರೋಮೋಸೋಮ್ ಬಂದುಬಿಟ್ಟು ಎಕ್ಸ್ ಸೇರಿದರೆ ಆ್ಯಕ್ಚುಲಿ ಹೆಣ್ಮಗು ಅಂತಾರೆ, ಎಕ್ಸ್ ವೈ ಕ್ರೋಮೋಸೋಮ್ ಸೇರಿದರೆ ಗಂಡು ಮಗು ಅಂತ ಹೇಳ್ತಾರೆ. ಬಟ್ ಲೇಡೀಸಲ್ಲಿ ಎಕ್ಸ್ ಕ್ರೋಮೋಸೋಮ್ ಮಾತ್ರನೇ ಇರುತ್ತೆ. ಬಟ್ ಜೆಂಟ್ಸಲ್ಲಿ ಹಾಗಲ್ಲ, ವೈ ಕ್ರೋಮೋಸೋಮು ಎಕ್ಸ್ ಕ್ರೋಮೋಸೋಮು ಎರಡೂ ಇರುತ್ತೆ. ಈಗ ಹೆಣ್ಮಗು ಆಗಬೇಕು ಅಂದ್ರೂ ಕೂಡ ಅಥವಾ ಗಂಡು ಮಗು ಆಗಬೇಕು ಅಂದ್ರೂ ಕೂಡ ಅದಕ್ಕೆ ಕಾರಣ ಬಂದುಬಿಟ್ಟು ಹಸ್ಬೆಂಡೇ ಆಗಿರ್ತಾರೆ. ಸೊ ಈ ರೀತಿ ಫರ್ಟಿಲೈಜೇಷನ್ ಆಗಿ ಇದು ಗರ್ಭಕೋಶದೊಳಗಡೆ ಪ್ರವೇಶ ಮಾಡುತ್ತೆ. ಇವಾಗ ಮಾಡಿಕೊಂಡು ಯಾವ ರೀತಿ ಆ ಮಗು ವೀಕ್ ಬೈ ವೀಕು ಡೇ ಬೈ ಡೇ ಯಾವ ಥರ ಇಂಪ್ರೂವ್ ಆಗುತ್ತೆ ಅಂತ ನೋಡೋದಕ್ಕೆ ಅಷ್ಟು ಏನೋ ಅಂತಾರಲ್ಲ, ಅಯ್ಯೋ ನಮ್ಮ ಪಾಪು ಅನ್ನೋ ಥರ ಫೀಲ್. ಆ್ಯಕ್ಚುಲಿ ಯಾರೆಲ್ಲ ಪ್ರೆಗ್ನೆನ್ಸಿ ಇರ್ತೀರಾ ಅವ್ರಿಗೆಲ್ಲರಿಗೂ ಬಹಳ ಈ ವಿಡಿಯೋನ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ನೀವು ಈ ಥರ ಬೆಳೆಯುತ್ತಾ ಮಗು ಅಂತ ಅನಿಸುತ್ತೆ ಕೆಲವೊಂದು ಟೈಮು. ಇದು 20% to 30% ಫರ್ಟಿಲೈಸ್ಡ್ ಎಗ್, ಆ್ಯಕ್ಚುಲಿ ಪೂರ್ತಿ ಆಗಿಲ್ಲ ಫರ್ಟಿಲೈಸ್ಡು. ಸೊ ಇವಾಗ ಅದು ಎಗ್ ಫಾರ್ಮೇಷನ್ ಏನಿದೆ ಅದು ಒಡೆದು ಆಚೆ ಬಂದು ಅಲ್ಲಿಂದ ನಮಗೆ ಬೇಬಿ ಗ್ರೋತ್ ಆಗುವಂಥದ್ದನ್ನು ಕಾಣ್ಬೋದು. ಈಗ ನೋಡಿ ಅದು ಆ್ಯಕ್ಚುಲಿ ಗರ್ಭಕೋಶ ಅಂತಾರಲ್ವ, ಅದು ಒಳಗಡೆ ಹೋಗ್ಬಿಡುತ್ತೆ. ಇದು ಅದಕ್ಕೆ ಅಂತಲೇ ಒಂದು ಲೇಯರ್ ಕ್ರಿಯೇಟ್ ಆಗುತ್ತೆ. ಅಲ್ಲಿಂದ ಬೇಬಿ ಈ ಥರ ಲೈಕ್ ಅದು ಹೆಂಗಿರುತ್ತೆ ಅಂದರೆ ಈ ಸೀಗಡಿ ಇರುತ್ತೆ ನೋಡಿ, ಆ ಥರ ಇರುತ್ತೆ. ಹಿಂಗೆ ಸ್ಟಾರ್ಟಿಂಗ್ ನನಗೂ ಹಂಗೆ ಅನಿಸೋದು, ಏನಪ್ಪ ಹಿಂಗಿದೆಯಾ ಅಂತ ಅನಿಸೋದು. ಬಟ್ ಇದೇ ಥರನೇ ಆ್ಯಕ್ಚುಲಿ ಬೇಬಿ ಸ್ಟಾರ್ಟಿಂಗಿಂದ ಗ್ರೋತ್ ಆಗುವಂಥದ್ದು. ಸ್ಟಾರ್ಟಿಂಗು ನಿಮಗೆ 1.5 to 2 ಮಂತ್ಸ್ಗೆಲ್ಲ ಬೇಬಿ ಹಾರ್ಟ್ ಬೀಟ್ ಅನ್ನೋದು ಬಂದುಬಿಡತ್ತೆ. ಬೇಬಿ ಹಾರ್ಟ್ ಇವಾಗ ಹಿಂಗೆ ನೋಡಿ, ಇದೆ ಬೇಬಿ ಹಾರ್ಟ್ ಬೀಟು. ಬೇಬಿ ಹಾರ್ಟ್ ಬೀಟ್ ಬಂದಿಲ್ಲ ಅಂದ್ರೂ ಕೂಡ ಎಷ್ಟೊಂದು ಜನ ಆ್ಯಕ್ಚುಲಿ ಇವಾಗೆಲ್ಲ ಅಬೋಷನ್ನೇ ಮಾಡಿಸ್ಕೊತಾ ಇದ್ದಾರೆ. ತುಂಬ ದಿನ ವೆಯ್ಟ್ ಮಾಡ್ತಾರೆ. ಒಂದು 2 ಮಂತ್ಸು 2.5 ಮಂತ್ಸು 3 ಮಂತ್ಸ್ ಒಳಗಡೆ ಬಂದಿಲ್ಲ ಅಂದರೆ ಅದನ್ನು ನಾವು ಇಟ್ಕೊಳ್ಳೋದು ವೇಸ್ಟು. ಹಾರ್ಟ್ ಬೀಟೇ ಬಂದಿಲ್ಲ ಅಂದರೆ ಎಲ್ಲಿಂದ ಬೇಬಿ ಇಟ್ಕೊತೀರಾ? ನೋಡಿ ಈ ಥರ ಬೇಬಿ ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ಕಣ್ಣು ಕಾಲು ಕೈ ಎಲ್ಲ ಬಂದ್ಬಿಡತ್ತೆ. ಒಂದು 3 ಮಂತ್ಸ್ ಅನ್ನೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಓಕೆ, ಈ ಬೇಬಿಗೆ ಕಣ್ಣು ಕೈ ಕಾಲು ಮೂಗು ಅಂದರೆ ಅನಮಲೈಸ್ ಸ್ಕ್ಯಾನ್ ಅಂತ ಮಾಡಿಸ್ತೀವಲ್ಲ, ಅಷ್ಟರೊಳಗಡೆ ನಮಗೆ ಬೇಬಿಗೆ ಕಣ್ಣಾಗಿರ್ಬೋದು ಅಥವಾ ಬೆನ್ನು ಮೂಳೆ ಆಗಿರ್ಬೋದು ಅಥವಾ ಕೈ ಪ್ರತಿಯೊಂದು ಕೂಡ ಈವನ್ ತಲೆ ಬುರುಡೆಯಿಂದ ಹೇರು, ಕಿವಿ, ಮೂಗು ಮತ್ತು ಹಾರ್ಟ್ ಬೀಟು, ಶ್ವಾಸಕೋಶ ಪ್ರತಿಯೊಂದು ಕೂಡ ಚೆಕ್ ಮಾಡ್ತಾರೆ. 5th ಮಂತಲ್ಲಿ ತುಂಬ ಇಂಪಾರ್ಟೆಂಟು ಸ್ಕ್ಯಾನಿಂಗ್ ಅನ್ನೋದು, ಅನಮಲೈಸ್ ಸ್ಕ್ಯಾನ್ ಅನ್ನೋದು. ನಾನು ಅನಮಲೈಸ್ ಸ್ಕ್ಯಾನ್ ಬಗ್ಗೆ ಇನ್ನೊಂದು ದಿವಸ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಫೈನಲಿ ಬೇಬಿ ಆ್ಯಕ್ಚುಲಿ ಲೈಕ್ ಆಫ್ಟರ್ 7 ಮಂತ್ಸ್ ಆಗಿರ್ಬೋದು 8 ಮಂತ್ಸಲ್ಲಿ ಈ ಥರ ಬೇಬಿ ಆಗಿರೋದು. ಬೇಬಿ ಫಾರ್ಮೇಷನ್ ಆಗುವಂಥದ್ದು 1 ಮಂತಿಂದ 9 ಮಂತ್ಸ್ವರೆಗೂ ಹಾಕಿದ್ದೀನಿ. ಹೀಗೆ ಬೇಬಿ ಆ್ಯಕ್ಚುಲಿ ಗ್ರೋತ್ ಬೈ ಗ್ರೋತ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.